ಇನ್ನು ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ನಡೆಯುತ್ತಿರುವಂತಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಪ್ರಯುಕ್ತ ನಾಳೆ ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವಂತಹ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಹೆಚ್ಚಿನ ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಜೆಡಿಎಸ್ನ ಯುವ ಮುಖಂಡ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಕರೆ ನೀಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಮ್ಮುಖದಲ್ಲಿ ನಡೆಯಲಿರುವಂತಹ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಗೆ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಡೀ ಬೀದರಿನ ಮಹಾಜನತೆಗೆ ನಾಗಮಾರ್ಪಳ್ಳಿ ಪರಿವಾರದ ವತಿಯಿಂದ ನಮಸ್ತೆ ಹೇಳುತ್ತೇನೆ. ನಾಳೆ 3ನೇ ತಾರೀಕು ಸನ್ಮಾನ್ಯ ಶ್ರೀ ನಮ್ಮ ಯುವ ನಾಯಕರು ಜನತಾದಳದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಯಾಕೆ ಬರ್ತಾ ಇದ್ದಾರೆ ಅಂತ ತಮ್ಮ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಾದೇಶಿಕ ಪಕ್ಷವನ್ನು ಉಳಿಸಬೇಕು, ಯುವಕರು ಆ ಕಡೆ ಈ ಕಡೆ ಹೋಗಬಾರ್ದು, ಪ್ರತಿಯೊಬ್ಬ ಯುವಕನ ಭವಿಷ್ಯ, ಕರ್ನಾಟಕದ ಪ್ರತಿಯೊಬ್ಬ ಯುವಕ ಮುಂದೆ ಬೆಳೀಬೇಕು, ಪ್ರತಿಯೊಬ್ಬ ಹಿರಿಯರಿಗೂ ಅಷ್ಟೇ ಈಕ್ವಾಲಿಟಿ ಬರಬೇಕು. ಪ್ರಾದೇಶಿಕ ಪಕ್ಷ ಎಲ್ಲ ನೋಡಿ ಸೆಂಟ್ರಲ್ ಲೆವೆಲ್ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ. ಬಟ್ ಈಗ ಪ್ರಾದೇಶಿಕ ಪಕ್ಷವನ್ನು ಮಹತ್ವ ಇಲ್ಲ, ನಮ್ಮ ಹೋಮ್ ಗ್ರೌಂಡ್ ಪಾರ್ಟಿನ ಉಳಿಸಬೇಕು. ದೇವೇಗೌಡರ ಸಾಹೇಬರ ಒಂದು ಲೆಗಸಿಯನ್ನು ಮುಂದುವರಿತಾ ಹೋಗ್ಬೇಕಂತ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ ಬಂದು ಸದಸ್ಯತ್ವ ಮಿಸ್ಕಾಲ್ ಮೂಲಕ, ಒಂದು ನಂಬರ್ ಇದೆ, ಮಿಸ್ಕಾಲ್ ಮೂಲಕ ಸದಸ್ಯತ್ವ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ನಾಳೆ ನಮ್ಮ ನಾಯಕರು ಬೀದರ್ ಜಿಲ್ಲೆಯ ಸೇವಕರಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯವರ ನೇತೃತ್ವದಲ್ಲಿ ನಾಳೆ 11 ಗಂಟೆಗೆ ಲಾವಣ್ಯ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಬೀದರಿನ ಪ್ರತಿಯೊಬ್ಬರ ಮಹಾಜನತೆಗೆ, ಪ್ರತಿಯೊಬ್ಬ ಯುವಕರಿಗೆ ಇದು JDS ಪಕ್ಷದ ಸಭೆಯಿಲ್ಲ, ಇದು ಪ್ರತಿಯೊಬ್ಬ ಯುವಕನ ಭವಿಷ್ಯದ ಕಡೆ ಇದೆ. ಪ್ರತಿಯೊಬ್ಬ ಯುವಕನ ಉಜ್ವಲ ಭವಿಷ್ಯ ಸರಿ ಇರಬೇಕು, ನಿಮ್ಮ ಮಕ್ಕಳ ಭವಿಷ್ಯ ಸುಧಾರಣೆ ಆಗಬೇಕು ಅಂತಂದರೆ ಪ್ರಾದೇಶಿಕ ಪಕ್ಷವನ್ನು ಉಳಿಸೋ ಸಮಯ ಬಂದಿದೆ. ನಾನು ನಮ್ಮ ಗುರುಪಾದಪ್ಪ ನಾಗಮಾರ್ಪಳ್ಳಿ ಪ್ರತಿಯೊಂದು ಕಾರ್ಯಕರ್ತರೊಂದಿಗೆ ಸೇರಿ ಆ ಕಾರ್ಯಕ್ರಮದಲ್ಲಿ ಇರ್ತೀನಿ. ನಮ್ಮ ಬೀದರ್ ಜಿಲ್ಲೆಯ ಯುವಕನಿಗೋಸ್ಕರ ತಾವು ಬನ್ನಿ, ತಮ್ಮ ಮುಂದಿನ ಪೀಳಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತೆ. ನಾನು 2 ಮಾತು ಹೇಳ್ತೀನಿ.